ಪೂರಾ ಹೊಡೆದಾರತ್ರಿ. ಹೊಡೆದ ಮೇಲೆ ಆ ನಮ್ಮನ ಕಬ್ಬು ಬಂದತ್ತತ್ತಾರ್ರಿ ಅವ್ರದ್ದು ಆ ಸರ್ತಿ 80 ಟನ್ ಮಾಡಿರತ್ರಿ ಅವರು. ಹಾಂ, ಆದ ವರ್ಷ ಹೊಡೆದಾರತ್ರಿ ಅವ್ರು ಚಂದ. ಅವರೇ ಹೇಳ್ತಾರ್ರಿ. ಇನ್ನೊಂದು ರೀ, ಜನರಿಗೆ ನಾವು ಹೇಳೋಣೇನು ಅನ್ನಿಸ್ತದೆ ರೀ, ಇವ್ರು ದಂಧಕ್ಕೋಸ್ಕರ ಹೇಳ್ತಾರಂತ ಅನ್ನಿಸ್ತದೆ. ಇದು ಮಾಡಿ ನೋಡಿದಾಗೆ ಸತ್ಯ ಎಲ್ಲರಿಗೆ ಗೊತ್ತಾಗೋದು. ಯಾಕಂದ್ರೆ ಈಗ ಜನರಿಗೆ ಹೆಂಗದ ರೀ, ಇವತ್ತು ಹೊಡೆದು ಇವತ್ತೇ ಬೆಳೆ ರಿಸಲ್ಟ್ ಬರಬೇಕು. ಹಾಂ, ಈಗ ಒಂದು ಕೆಲವೊಂದಿಷ್ಟು ಮಂದಿ ಕಡೆ ರೀ, ಈ ಕಡೆ ನೀವು ಮಲ್ಲಾಬಾದ ಲೈನ್ ಹೋರಿ ನೀವು, ಇದು ಒಳಗಿನ ಲೈನ, ಈ ರೇವೂರ ಮಲ್ಲಾಬಾದ್ ಹಿಡ್ಕೊಂಡು ಮಂದಿ ಹೆಂಗದ್ರ ರೀ, ಅವ್ರು ಏನು ಹೇಳ್ತಾರ, ಸರ DAP ಹಾಕ್ಲಿ ಬೆಳೆನೇ ಬರಲ್ರಿ, ಅದು ಕಾಮಣಿ ಹಾಕಿ ಕೂತ್ಬಿಟ್ಟದ ಹೊಲದಾಗ ಮಂದಿ ಕಣ್ಣಿಗೆ. DAP ಹಾಕ್ಲಿ ಬೆಳೆನೇ ಬರಲ್ಲ, ಆ ಮಟ್ಟಿಗೆ ತಲೆ ಓಡಿಸ್ಲಿಕತ್ತಾರ ಅವರು. ಲೆಕ್ಕ ಹಾಕ್ರಿ ನೀವು, ಹಿಂಗಾದ್ರೆ ಹೆಂಗೆ ಬೆಳೆ ಬರ್ತಾವ್ರಿ? ಹಾಂ, ಮತ್ತು ಈ ನಮ್ಮನ ರಬ್ಬ ಕರ್ರಗ ನೋಡ್ರಿ ಬೆಳೆ ಹೆಂಗೆ ಹೊಂಟಾವ. ಮಂದಿದು ನೆಗೆಟಿವಿಟಿ ಭಾಳ ಅದ ರೀ. ಇನ್ನೊಂದು ಈಗ ಹೆಂಗದ್ರಿ ಕಾಕ, ಈಗ ನೀವು ಹೊಡ್ಲಿಗತ್ತೀರಿ, ನೀವು ಒಂದು 10 ಚೀಲ ಹೊಡೆದ್ರೆ ತಿಳ್ಕೊರಿ, ನೀವು 10 ಚೀಲ ಹೊಡೆದ್ರೆ ನಾ ಏನು ಮಾಡ್ತೀನಿ ರೀ, ನಾ 12 ಚೀಲ ತರ್ತೀನಿ, ಇವ 12 ಚೀಲ ತಂದ, ತಗೋ ಮುಂದಿನ ಮತ್ತು 15 ಚೀಲ. ಹಿಂಗೆ ಮಾಡಿದ್ರೆ ಭೂಮಿ ಎದಕ್ಕೆ ಬರ್ತಾವ? ರಾಸಾಯನಿಕ ಗೊಬ್ಬರ ಹಾಕ್ಬೇಕ್ರಿ, ಆದ್ರೆ ಅತಿ ಆಗಬಾರ್ದು ರೀ, ಲಿಮಿಟ್ ಮೇಲೆ ಎಷ್ಟು ಬೇಕು ಅಷ್ಟೇ. ಈಗ ನೋಡ್ರಿ ಮಣ್ಣು ನೋಡ್ರಿ ಎಷ್ಟು ಚಂದಾಗ್ಯದ ಇದು. ಅದಂಗೆ ಆಗ್ತದ್ರಿ ಇದೆಲ್ಲ. ಜನರಿಗೆ ಏನು ಹೇಳೋದು ಆಗಲ್ರಿ, ನೋಡ್ಬೇಕ್ರಿ ಏನಾಗ್ತದೆ.